ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪ್ಲೆಂಡರ್ಗೆ ಹೈಟ್ ನಟ್ ಮತ್ತು ಟ್ವಿಸ್ಟರ್ ಮಡ್ಗಾರ್ಡನ್ನು ಯಾವ ರೀತಿ ಫಿಟ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ನಾವು ಇವತ್ತು ಫಿಟ್ ಮಾಡ್ತಿರುವಂಥ ಮಡ್ಗಾರ್ಡ್ ಆಗಿರುತ್ತೆ. ಇದು ಹೋಂಡಾ ಟ್ವಿಸ್ಟರ್ ಅನ್ನೋ ಒಂದು ಗಾಡಿಯಲ್ಲಿ ಬರುವಂತಹ ಮಡ್ಗಾರ್ಡ್. ಸೊ ಇವಾಗ ಇದು ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಡಿಸ್ಕ್ ಎಲ್ಲ ಹಾಕುವಾಗ ಇದೇ ಮಡ್ಗಾರ್ಡನ್ನು ಹಾಕ್ತಾರೆ. ಸ್ಪ್ಲೆಂಡರ್ RX ಸೀರೀಸ್ 100cc ಆಲ್ಮೋಸ್ಟ್ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಮತ್ತು ಫ್ರಂಟ್ ಶಾಕ್ ಅಬ್ಸರ್ ಹೈಟ್ ಮಾಡುವಂಥ ಹೈಟ್ ನಟ್ ಇದು 2.5 ಇಂಚ್ ಇದೆ. ಸೊ ಇದನ್ನು ಯಾವ ರೀತಿ ಫಿಟ್ ಮಾಡೋದಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಈ ಮಡ್ಗಾರ್ಡನ್ನು ಫಿಟ್ ಮಾಡೋಕ್ಕೆ ಈ ರೀತಿಯ ಕ್ಲ್ಯಾಂಪ್ಗಳು ಬೇಕಾಗುತ್ತೆ. ಇದು ಆ್ಯಕ್ಚುಲಿ ಪೈಪಿಗೆ ಬಂದಿರುವಂಥ ಒಂದು ಕ್ಲ್ಯಾಂಪ್, ಇದು ಗೋಡೆಗೆ ಫಿಕ್ಸ್ ಮಾಡುವಂಥದ್ದು. ಸೊ ಅದನ್ನು ಈ ರೀತಿಯಾಗಿ ನಾವು ಸ್ಟ್ರೈಟ್ ಮಾಡ್ಕೊಂಡು ಅದರ ಬೆಂಡೆಲ್ಲ ತೆಗೆದು ನಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡಿಕೊಂಡು ಹೋಲನ್ನು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ನೋಡಿ, ಇದರಲ್ಲಿ ಈ ಶಾಕ್ ಅಬ್ಸರಲ್ಲಿ ಬಂದಿರುವಂಥ ಟಾಪ್ ಬೋಲ್ಟು, ಸ್ಟಾಕಲ್ಲಿ ಯಾವುದು ಬರ್ತದೋ ಅದು ಟಾಪ್ ಬೋಲ್ಟು. ಅದಕ್ಕೆ 2 ಓರಿಂಗ್ ಬರ್ತದೆ. ಸೊ ಅದನ್ನು ತೆಗೆದು ಇಲ್ಲಿ ಹೈಟ್ ನಟ್ಟಿಗೆ ಹಾಕಿದ್ದೇನೆ. ಅದು ಹಾಕಲೇಬೇಕು. ಮತ್ತು ಸ್ವಲ್ಪ ಫಿಕ್ಸ್ ಮಾಡುವಾಗ ಇಲ್ಲಿ ಗಮ್ ಕೂಡ ಹಾಕಬೇಕಾಗ್ತದೆ. ಸೊ ಗಮ್ ಅದಕ್ಕೆ ಅಂತಲೇ ಬರ್ತದೆ, ಗ್ಯಾಸ್ಕೆಟ್ ಮೇಕರ್ ಗಮ್ ಅಂತ. ಸೊ ಅದನ್ನು ಹಾಕಿ ಈ ಹೈಟ್ ನಟ್ಟನ್ನು ಡೈರೆಕ್ಟ್ ಫಿಕ್ಸ್. ಇದರಲ್ಲಿ ಶಾಕ್ ಅಬ್ಸರ್ ರೀಕಂಡೀಷನ್ನು ಕೆಲಸ ಏನು ಇರಲಿಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಫಿಟ್ ಮಾಡಿದ್ದೇನೆ. ಫ್ರೆಂಡ್ಸ್, ಇದು ಟ್ವಿಸ್ಟರ್ ಮಡ್ಗಾರ್ಡ್. ಇದನ್ನು ಫಿಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಾವು ಇಟ್ಟು ಕರೆಕ್ಟಾಗಿ ನೋಡ್ಕೋಬೇಕು. ಎಷ್ಟು ದೊಡ್ಡ ಕ್ಲ್ಯಾಂಪನ್ನು ನಾವು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕರೆಕ್ಟಾಗಿ ಮೆಷರ್ ಮಾಡ್ಕೋಬೇಕಾಗ್ತದೆ ಫಸ್ಟಾಗಿ. ಸೊ ಇದಾದಮೇಲೆ ನಾವು ಕ್ಲ್ಯಾಂಪನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಇದು ಕ್ಲ್ಯಾಂಪನ್ನು ರೆಡಿ ಮಾಡಿ ಆದ ಮೇಲೆ ನಿಮಗೆ ಕ್ಲ್ಯಾಂಪ್ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ. 2 ಸ್ಟ್ರೈಟ್ ಆಗಿರೋ ಕ್ಲ್ಯಾಂಪ್ ಮತ್ತು 2 ಜಿಗ್ಜಾಗ್ ಬೆಂಡ್ ಆಗಿರುವಂಥ ಕ್ಲ್ಯಾಂಪ್ಗಳು. ಸೊ ಫಿಟ್ಟಿಂಗ್ ವಿಡಿಯೋ ನಾನು ತೋರ್ಸೋಕ್ಕೆ ಹೋಗಲ್ಲ, ತುಂಬ ಸಿಂಪಲ್ ಆಗಿರುತ್ತೆ ಫಿಟ್ಟಿಂಗ್. ಆಲ್ರೆಡಿ ಅದರ ಬಗ್ಗೆ ವಿಡಿಯೋ ಹಾಕಿದ್ದೇನೆ. ಸೊ ಇದು ಫಿಟ್ಟಿಂಗ್ ಮಾಡಿ ಆದಮೇಲೆ ಈ ರೀತಿ ಕಾಣ್ತದೆ. ಇಲ್ಲಿ ಗಮನಿಸ್ಬೋದು ನೀವು, ಈ Z ಕ್ಲ್ಯಾಂಪ್ ನೋಡಿ, ಕ್ರಾಸ್ ಆಗಿ ಬೆಂಡ್ ಮಾಡಿರುವಂಥ ಕ್ಲ್ಯಾಂಪನ್ನು ಇಲ್ಲಿ ಫ್ರಂಟ್ ಸೈಡ್ಗೆ ನಾವು ಫಿಕ್ಸ್ ಮಾಡ್ತೇವೆ. ಸೊ 2 ಸೈಡಿಗೂ ಕೂಡ ಇಲ್ಲಿ 8 ನಾವು 10 ನಂಬರಿನ ಬೋಲ್ಟ್ಗಳನ್ನು ಯೂಸ್ ಮಾಡಿದ್ದೇವೆ. ಬೋಲ್ಟ್ ನಟ್ಗಳನ್ನು ಎಲ್ಲದಕ್ಕೂ ಡೈರೆಕ್ಟ್ ಆಗುತ್ತೆ. ಅದು 10 ನಂಬರ್ ಬೋಲ್ಟ್ ನಟ್ಸ್. ಸೊ ಇದನ್ನು ಫಿಕ್ಸಿಂಗ್ ಎಲ್ಲ ಆದಮೇಲೆ ನೋಡಿ, ಈ ಸೈಡ್ ಇದು ಇನ್ನೊಂದು ಸೈಡ್ ಸೇಮ್ ಫಿಟ್ಟಿಂಗ್ ಇರ್ತದೆ. 2 ಸೈಡು ಕೂಡ ಇಲ್ಲಿ ಬೆಂಡ್ ಕ್ಲ್ಯಾಂಪ್ ಮತ್ತು ಈ ಬ್ಯಾಕ್ ಸೈಡಲ್ಲಿ ಸ್ಟ್ರೈಟ್ ಕ್ಲ್ಯಾಂಪನ್ನು ಫಿಟ್ ಮಾಡುವಂಥದ್ದು. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸ್ಟ್ರೈಟ್ ಕ್ಲ್ಯಾಂಪ್ ಯಾವ ರೀತಿ ಇದೆ ಅಂತ. ಸೊ ಹೈಟ್ ನಟ್ ಕೂಡ ಅಷ್ಟೇ ಡೈರೆಕ್ಟ್ ಫಿಟ್ ಮಾಡಿದ್ದೇವೆ. ಫಿಟ್ ಮಾಡಿ ಆದಮೇಲೆ ಇಲ್ಲಿ ಶಾಕ್ ಅಬ್ಸರನ್ನು ಈ ರೀತಿ ಫಿಟ್ ಮಾಡಿ ಲಾಂಗ್ ಫೋರ್ಕ್ ಬುಟನ್ನು ಹಾಕಿದ್ದೇವೆ ಇಲ್ಲಿ. ಸೊ ಫೋರ್ಕ್ ಬುಟ್ ನಾವು ಯಾಕೆ ಹಾಕ್ತೇವೆ ಅಂತ ಹೇಳಿದರೆ, ಹೈಟ್ ಮಾಡಿ ಆದಮೇಲೆ ತುಂಬ ಗ್ಯಾಪ್ ಕಾಣ್ತದೆ. ಸೊ ಅದಕ್ಕೋಸ್ಕರ ಈ ಫೋರ್ಕ್ ಬುಟನ್ನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ, ಅದು ಫಿಲ್ ಆಗುತ್ತೆ. ಅದಕ್ಕೋಸ್ಕರ ಫೋರ್ಕ್ ಬುಟನ್ನು ಹಾಕಿದ್ದೇವೆ ಇಲ್ಲಿ. ಫ್ರೆಂಡ್ಸ್, ಇದು ಹೈಟ್ ಮಾಡಿ ಆದಮೇಲೆ ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸ್ಬೋದು. ಈ ಕೇಬಲ್ಸ್ 2, 1 ಮೀಟ್ರ್ ಕೇಬಲ್ ಮತ್ತು ಬ್ರೇಕ್ ಕೇಬಲ್ ನಿಮಗೆ ಯಾವ ರೀತಿ ಕಾಣ್ತಾ ಇದೆ, ಎಷ್ಟು ಶಾರ್ಟ್ ಬರ್ತದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ಮು ಗಾಡಿಯನ್ನು ಹೈಟ್ ಮಾಡುವಾಗ. ಅದರಲ್ಲಿ ನಾವು ಫೇಸ್ ಮಾಡುವಂಥ ದೊಡ್ಡ ಪ್ರಾಬ್ಲಮ್ ಅಂದರೆ ಇದು 2.5 ಇಂಚ್ ಮಾಡಿ ಇಷ್ಟು ಶಾರ್ಟ್ ಬಂದಿದೆ. ಇನ್ನು 3 ಇಂಚ್ ಮಾಡಿದರೆ ಖಂಡಿತ ಕೇಬಲ್ ಅದಕ್ಕೆ ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಬೇರೆ ಆಲ್ಟ್ರಾಗಿ ಬೇರೆ ಕೇಬಲನ್ನು ಹಾಕಬಹುದು. ಸೊ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ, ಫ್ಯೂಚರ್ ವೀಡಿಯೋದಲ್ಲಿ ಆ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.